ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳು ಕ್ಲಾಸಿಗೆ ಹೋಗಿದ್ದಾರೆ, ಸೊ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನನ್ನ ಸಿಂಪಲ್ ಹ್ಯಾಬಿಟ್ಸ್ ದಟ್ ಚೇಂಜ್ ಇನ್ ಮೈ ರೂಟೀನ್ಸ್ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪೀಟ್ ರೆಸಿಪಿ ಹೇಗೆ ಮಾಡ್ಬೋದು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೆ ಕತ್ತಡ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಮಕ್ಕಳಿಗೆ ಕ್ಲಾಸ್ಗೆ ಬಿಟ್ಟು ಬರುವಾಗ ನನಗೆ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸಿಕ್ತು. ಹಾಗಾಗಿ ತೊಗೊಂಡು ಹೋಗೋಣ ಅಂತ ತೊಗೊಂಡು ಬಂದೆ. ಸೊ ಇದು ಫ್ರೆಶ್ ಆಗಿದ್ದಾಗ ಏನಾದರೂ ಒಂದು ಸ್ಪೆಷಲ್ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಸೊ ಇವತ್ತು ತಾಲಿಪೀಟ್ ಮಾಡಿದ್ರೆ ಆಯ್ತಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಜಸ್ಟ್ ಸಿಂಪಲ್ಲಾಗಿ ಮನೇಲಿರುವ ಇಂಗ್ರೀಡಿಯೆಂಟ್ಸನ್ನು ಬಳಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಏನೆಲ್ಲ ತರಕಾರಿ ಉಳಿದಿದ್ದಲ್ಲ ಎಲ್ಲ ಅಷ್ಟು ಸೇರಿಸಿ ಹಾಕಿ ಮಾಡಿದರೂ ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಬೆಳೆಸ್ತಾ ಇದ್ದೀನಿ. ಅದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಒಂದು ಚಿಕ್ಕ ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ. ಸೊ ಈ ಥರ ತರತರಾಗಿದ್ದರೆ ಸಾಕು. ಹಸಿಮೆಣ್ಸಿಗೆ ಅಂದರೂ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಹಸಿಮೆಣ್ಸಿಗೆ ಇರಲೇಬೇಕು ಈ ತಾಲಿಪೀಟಿಗೆ ಅಂತ ಹೇಳ್ಬೋದು. ಹಾಗೆ ಚಿಕ್ಕದಾಗಿ ಎಲ್ಲ ಅಷ್ಟು ತರಕಾರಿನ ಎರ್ಚ್ಕೊಂಡ್ಬಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡು ಈಕ್ವಲ್ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಸೌತೆಕಾಯಿ, ಬೀಟ್ರೂಟ್ ಅರ್ಧ ಯೂಸ್ ಮಾಡಿದ್ದೇನೆ. ಸೊ ಮತ್ತು ಟೊಮ್ಯಾಟೊ ಮತ್ತು ಕ್ಯಾಬೇಜ್ ಇತ್ತು. ಸೊ ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಂದು 2 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಜೋಳದ ಹಿಟ್ಟು ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಈ ಥರ ನಾನು ನೋಡ್ಬೋದು, ಒಂದು ಬಾಕ್ಸಲ್ಲಿ ಸ್ಟೀಲ್ ಡಬ್ಬಿಯೊಳಗೆ ನಾನು ಜೋಳದ ಹಿಟ್ಟು, ಗೋಧಿ ಹಿಟ್ಟನ್ನು ನಾನು ಗಿರಣಿಯಲ್ಲಿ ಬೀಸ್ಕೊಂಬಂದು ಚೆನ್ನಾಗಿ ಚಾಣಿಸಿ ಇಟ್ಬಿಟ್ಟಿರ್ತೀನಿ. ಸೊ ನನಗೆ ಆಲ್ಮೋಸ್ಟ್ ಒಂದು 15ರಿಂದ 20 ದಿನ ಆರಾಮಾಗಿ ಹೋಗುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಹೊರಗಡೆ ತರೋಕ್ಕಿಂತ ಇದು ಬೆಟರು. ಆಮೇಲೆ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ ಮತ್ತು ಅಜ್ವಾನ್ ಇರುತ್ತಲ್ಲ ಅದನ್ನು ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ. ಹಾಗೆ 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ, ಹಾಗೆ ಏನು ನಾವು ರೆಡಿ ಮಾಡ್ಕೊಂಡಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲೇದಾಗಿ ಅದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರೋದರಿಂದ ತುಂಬ ಅಳುಸಾಯ್ತಂದರೆ ನಮ್ಮದು ಚೆನ್ನಾಗಿ ತಾಲಿಪೀಟ್ ಬರಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕು, ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ. ಮಾಡ್ಕೋಬೋದು. ಇದರಲ್ಲಿ ನೀವು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಮನೇಲಿ ಏನಿರುತ್ತಲ್ಲ ಎಲ್ಲ ತರಕಾರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೇನ್ಲಿ ಆಗಿ ಏನಂತಂದರೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಕೊಡುತ್ತೆ, ಇದಕ್ಕೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ನಾದಿ ಇಟ್ಟೆ ನಾನು. ಇವಾಗ ಅದ್ರ ಜೊತೆಗೆ ನಾನು ಕ್ಲೀನಿಂಗು ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಟೈಮ್ ಹೇಗೆ ಹೋಗುತ್ತೆ ಗೊತ್ತೇ ಆಗೋಲ್ಲ. ಸೊ ಅದಕ್ಕೊಂದು ಎಕ್ಸ್ಟ್ರಾ ಟೈಮ್ ಅಂತ ಹಿಡಿಯುತ್ತೆ. ಸೊ ಸಾಯಂಕಾಲ ಮಕ್ಕಳು ಬಿಟ್ಟು ಬರೋಷ್ಟಿಗೆ 6 ಗಂಟೆ ಆಗಿತ್ತು. ಸೊ 6 ಗಂಟೆಯಿಂದ 7 ಗಂಟೆ ಒಂದೇ ತಾಸು ನನಗೆ ಸಿಕ್ಕಿದ್ದು. ಸೊ ಅದರಲ್ಲಿ ನಾನು ಮತ್ತೆ ನೈಟ್ದು ಏನೋ ಡಿನ್ನರ್ದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಹಾಗೆ ಈವ್ನಿಂಗ್ ಆ್ಯಸ್ ಯೂಶ್ವಲಿ ಇರುತ್ತಲ್ವ, ದೀಪ ಹಚ್ಚಿದ್ರೆ ಅಂತೇನೋ ಮನೆಯಲ್ಲಿನ ಕಳೆನೇ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ದೀಪ ಹಚ್ಚಿ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಹೋಗಬೇಕು. ಸೊ ಈವ್ನಿಂಗ್ ಸಿಂಪಲ್ ಆಗಿರುತ್ತೆ, ಬಟ್ ಏನೋ ತುಂಬ ಬ್ಯುಸಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಈವ್ನಿಂಗ್ ಟೈಮ್ದಲ್ಲಿ ಟೀಗೆ ಏನೂ ಕುಡಿಯಲ್ಲ. ಸೊ ಹಾಗಾಗಿ ದೀಪ ಹಚ್ಚಿ ಸೊ ಒಂದಿಷ್ಟು ಹಣ್ಣು ಕಟ್ ಮಾಡಿಟ್ಟಿದ್ದೆ, ಕರ್ಬೂಜ ಹಣ್ಣು, ಅದು ಹಣ್ಣು ತಿಂದಕ್ಕೆಸಿ ನಾನು ಮಕ್ಕಳನ್ನ ಕರ್ಕೊಂಬರೋಕ್ಕೆ ಹೋಗ್ತೀನಿ. ಒಂದಿಷ್ಟು ಶಾಪಿಂಗ್ ಕೂಡ ಮಾಡಿದ್ದೆ, ಅದು ಕೂಡ ಎತ್ತಿಟ್ಟಿದ್ದಿಲ್ಲ. ಸೊ ಈವ್ನಿಂಗ್ ಈ ಥರ ಆಗುತ್ತೆ ಅಂತಂದರೆ ಸೊ ಡಿನ್ನರ್ ಪ್ರಿಪ್ರೇಷನ್ ಮಾಡಲಾ ಅಥವಾ ಎಕ್ಸ್ಟ್ರಾ ಕೆಲಸ ಮಾಡಲಾ ಅನ್ನಂಗಾಗುತ್ತೆ. 1 ಅವರಲ್ಲಿ ಯಾವ ಥರ ನಾ ಕೆಲಸ ಮುಗಿಸ್ಕೊಳ್ಳಿ ಮಕ್ಕಳು ಬರೋಷ್ಟಿಗೆ ಅಂತ ಹರಿಬರಿನು ಅಂತ ಹೇಳ್ಬೋದು. ಸೊ ಹಾಗಾಗಿ ಆದಷ್ಟು ಮಕ್ಕಳು ಏನಾರ ಸ್ಕೂಲಿಗೆ ಹೋದರೆ ಅಥವಾ ಈ ಥರ ಕ್ಲಾಸಿಗೆ ಹೋದರೆ ಆ ಟೈಮನ್ನು ನಾವು ಚೂರು ವೇಸ್ಟ್ ಮಾಡಾರೇ ಪರ್ಫೆಕ್ಟ್ ಆಗಿ ಅಥವಾ ಒಂದೇನು ಟೈಮ್ ವೇಸ್ಟ್ ಮಾಡಲಾರ್ದೆ ನಾವು ಯೂಟಿಲೈಸ್ ಮಾಡಬೇಕಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಸೊ ಎಲ್ಲ ಕೆಲಸ ಗಡಬಡ ಆಗುತ್ತೆ ಅಂತ ಹೇಳ್ಬೋದು. ಸಮ್ಮರ್ ಬಂತಲ್ವ, ಹಾಗಾಗಿ ಸ್ವಲ್ಪ ಕಾಟನ್ ಡ್ರೆಸ್ ತೊಗೊಂಡ್ರಾಯ್ತು ಅಂತ ತೊಗೊಂಡಿದ್ದೆ. ಅದನ್ನು ಚೆಕ್ ಮಾಡಿ ನೋಡೋದಕ್ಕೆ ನಂಗೆ ಟೈಮ್ ಸಿಗಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದೇ ನೋಡ್ತಾ ಇದ್ದೆ ಹೇಗಿದೆ ಅಂತಂಥೇಳಿ. ಸೊ ಇವಾಗ ಟೈಮ್ ಆಯಿತು. ಸೊ ಡೋರ್ ಕ್ಲೋಸ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಇದು ಬಂದು ಕ್ಲಾಸು ಶ್ಲೋಕ ಕ್ಲಾಸ್ ಅಂತೇಳಿ 6:30 to 7 ತನಕ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಕ್ಲಾಸು. ಮಕ್ಕಳಿಗೆ ಬಾಲ ಸಂಸ್ಕಾರ ಅಂದರೆ ಗೊತ್ತಲ್ವ, ಸೊ ಆ ಥರ ಬಿಹೇವ್ ಮಾಡಬೇಕು, ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಅಂತ ಹೇಳ್ಕೊಡ್ತಾರೆ.
ಹೇಳ್ಕೊಡ್ತಾರೆ, ಯೋಗ ಹೇಳ್ಕೊಡ್ತಾರೆ, ಹಾಗೆ ಸಿಂಪಲಾಗಿ ಒಂದಿಷ್ಟು ಶ್ಲೋಕ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ನನಗೆ. ನೆಕ್ಸ್ಟ್ ನಾನು ಡೋರ್ ಕ್ಲೋಸ್ ಮಾಡಿಕೊಂಡು ನಾನು ಯೂಶ್ವಲಿ ನಾವು ಒಬ್ಬಳೇ ಇದ್ದೆ ಅಂದರೆ ಮಕ್ಕಳ ಜೊತೆಗಿದ್ದರೆ ಲಿಫ್ಟ್ ಯೂಸ್ ಮಾಡ್ತೀನಿ. ಒಬ್ಬಳೇ ಇದ್ದರೆ ಅಂದರೆ ಆದಷ್ಟು ನಾನು ಸ್ಟೆಪ್ಸ್ನಿಂದ ಹೋಗೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಂತ ಕೂಡ. ಸೊ ಮಕ್ಕಳು ಕರ್ಕೊಂಬರುವಾಗೆ ಮತ್ತು ಹಸಿಮೆಣ್ಸಿಕಾಯಿ ಖಾಲಿಯಾಗಿತ್ತು. ಸೊ ಅದನ್ನು ನಾನು ತೊಗೊಂಡು ಮತ್ತು ನುಗ್ಗೆಕಾಯಿ ಫ್ರೆಶ್ ಆಗಿ ಕಾಣ್ತಾಯಿತ್ತು, ಅದನ್ನು ಕೂಡ ತೊಗೊಂಡು ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ ಮಕ್ಕಳಿಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿನ್ನೋದಕ್ಕೆ ಮಾಡಿಕೊಟ್ಬಿಡ್ತೀನಿ. ಮಸ್ತ್ ಟಿ ವಿ ನೋಡ್ಕೋತ. ಹಾಂ, ಯಾವ್ದು ಹೇಳ್ತೀರಿ ಇವತ್ತು ಶ್ಲೋಕ? ಜೋರು ಹೇಳ್ಬೇಕು. ಚಂದ ಆಡ್ಬೇಕು, ಮಸ್ತಿ ಐತಿ. ಓಕೆ, ಮಾಡ್ಲಾ? ರೆಡಿ ಮಾಡ್ಲಾ? ತಿಂತೀರಾ? ಮಕ್ಕಳು ಫ್ರೆಶ್ ಆಗಿ ಟಿ ವಿ ನೋಡ್ತಾ ಕೂತಿದ್ದಾರೆ. ಸೊ ಇವಾಗ ನಾನು ಬಿಸಿ ಬಿಸಿಯಾಗಿ ಹಾಗೆ ಮಾಡಿಕೊಟ್ಬಿಡ್ತೀನಿ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ತಾಲಿಪೀಠ ಅಂದರೆ ತುಂಬಾ ಸ್ಪೆಷಲ್ಲು. ಇದು ಬ್ರೇಕ್ಫಾಸ್ಟಿಗೂ ಮಾಡ್ತೀವಿ. ಸೊ ಈ ಒಂದೇ ಥರ ಏನಾದರೂ ಸಿಂಪಲ್ಲಾಗಿ ನಾವು ಅಡುಗೆ ಮಾಡ್ಕೋಬೇಕು. ಸೊ ಅನ್ನ ಸಾರು ಚಪಾತಿ ಪಲ್ಯ ಎಲ್ಲ ಮಾಡೋದಕ್ಕೆ ಬೇಜಾರು ಅಂತಂದರೆ ಇದು ಒಂದರೊಳಗೆ ನಾವು ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿನೂ ಆಗುತ್ತೆ, ಹಾಗೆ ಹೊಟ್ಟೆನೂ ತುಂಬ ತುಂಬುತ್ತೆ. ಸೊ ಹಾಗಾಗಿ ತಾಲಿಪೀಠನ ಯೂಶ್ವಲಿ ನಾನು ನೈಟೇ ಮಾಡ್ತೀನಿ. ಬಿಸಿ ಬಿಸಿ ತಿನ್ನೋದ್ರಾಗ ಮಜಾನೇ ಬೇರೆ ಅಂತ ಹೇಳ್ಬೋದು. ಬೆಳಗ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಎಲ್ಲ ತರಕಾರಿ ಕಟ್ ಮಾಡಿ ಇಡಬೇಕಂದ್ರೆ ಆಗಲ್ಲ, ಟೈಮ್ ಸಿಗಲ್ಲ, ಅಥವಾ ನೈಟೇ ಮಾಡಿಡಬೇಕು. ಇಲ್ಲ ಅಂದರೆ ಈ ಥರ ಏನೋ ಫ್ರೆಶ್ನ ಏನೋ ತರಕಾರಿ ತಂದಂದರೆ ಅವಾಗೆ ಮಾಡ್ಕೊಂಬಿಡ್ತೀನಿ. ಸೊ ಆದಷ್ಟು ನನಗೆ ನೈಟ್ ಡಿನ್ನರ್ಗೆ ಚೆನ್ನಾಗಿ ಅಂತ ಅನಿಸುತ್ತೆ. ಯಾಕಂದರೆ ಸೊ ಬಿಸಿ ಬಿಸಿಯಾಗಿ ನಾನು ತಿನ್ಬೋದು ಅಂತ ಹೇಳಿ. ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಬಾಕ್ಸ್ ಕಟ್ಟೋದ್ರೊಳಗೆ ಬ್ಯುಸಿ ಆಗಿಬಿಡ್ತೀವಿ. ಅದೆಲ್ಲ ಬೆಳಗಿನ ಮಾರ್ನಿಂಗ್ ರೂಟೀನ್ ಮುಗಿಸೋಷ್ಟಿಗೆ ತಣ್ಣಗಾಗುತ್ತೆ. ಇಲ್ಲಾಂದರೆ ಆಮೇಲೆ ಮತ್ತೆ ಮಾಡ್ಕೊಳ್ಳೋದಕ್ಕೆ ಸುಸ್ತಾಗಿ ಬೇಡ ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ನೈಟ್ಗೆ ಅದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ನಾರ್ಮಲಿ ಹೆಂಗೆ ನೀವು ಚಪಾತಿ ಮಾಡ್ತೀರಾ ಅದೇ ಥರ ನಾವು ಇದನ್ನು ಲಟ್ಟಿಸ್ಕೋಬಹುದು. ಇಲ್ಲಿ ಎಳ್ಳನ್ನು ಬಳಸಿದ್ದೀನಿ. ಎಳ್ಳು ತುಂಬಾ ಒಳ್ಳೆಯದು ಹೆಲ್ತಿಗೆ. ಹಾಗೆ ಎಲ್ಲ ತರಕಾರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾವು ಬೀಟ್ರೂಟ್ ಹಾಕಿದ್ದರಿಂದ ರೆಡ್ ಕಲರ್ ಆಗಿ ಬಂದಿದೆ. ಕಲರ್ ಮಾತ್ರ ಸೂಪರಾಗಿ ಬಂದಿದೆ. ನೀವು ಬೀಟ್ರೂಟ್ ಇಲ್ಲ ಅಂದರೆ ಕ್ಯಾರೆಟನ್ನು ಬಳಸ್ಬೋದು, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಸಿಂಪಲ್ಲಾಗಿ ನಾನು ಒಂಥರ ಈ ಥರ ಎಣ್ಣೆ ಕವರ್ ಇರುತ್ತಲ್ವ, ಆ ಕವರ್ನ ಯೂಸ್ ಮಾಡ್ತೀನಿ. ಸೊ ಅಂದರೆ ಚೆನ್ನಾಗಿ ನೀಟಾಗಿ ಬರುತ್ತೆ ತಾಲಿಪೀಠ ಅಂತ ಹೇಳಿ. ಸೊ ಯೂಶ್ವಲಿ ನಾವು ಹೇಗೆ ಎಣ್ಣೆ ಹಚ್ಕೊಂಡು ಬೇಕಾದ್ರೆ ನೀವು ಹಿಟ್ಟು ಹಚ್ಕೊಂಡು ಮಾಡ್ಬೋದು, ಬಟ್ ನನಗೆ ಎಣ್ಣೆ ಹಚ್ಕೊಂಡು ಮಾಡಿದ್ರೆ ಚೆನ್ನಾಗಂತ ಅನಿಸುತ್ತೆ. ಸೊ ಹಾಗಾಗಿ ಎಣ್ಣೆ ಹಚ್ಚಿ ನಾನು ಈ ಥರ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಅನಿಸುತ್ತೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯೂಶ್ವಲಿ ನೈಟ್ ರೂಟೀನ್ ಹೇಗಿರುತ್ತೆ ಅಂದರೆ ನಾವು ಸ್ವಲ್ಪ ಲೇಟ್ ಆದರೆ ಸಾಕು, ನೈಟ್ ತುಂಬಾ ಲೇಟ್ ಆಗುತ್ತೆ ಮನ್ಕೊಳ್ಳೋಕ್ಕೆ. ನಾವು ಲೇಟ್ ಆಗೋದ್ರ ಜೊತೆಗೆ ಮಕ್ಕಳು ಕೂಡ ಮನ್ಕೊಳ್ಳೋದಿಲ್ಲ, ಅವ್ರದ್ದು ರೂಟೀನ್ ಕೂಡ ಕೆಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಅಂತಂದರೆ ಈವ್ನಿಂಗ್ಗೆ ನಮ್ಮದು ಅಡುಗೆ ಬೇಗ ಮುಗಿಸ್ಕೊಂಡ್ಬಿಟ್ಟಿವೆ ಅಂದರೆ ಮಕ್ಕಳಿಗೆ ಜಲ್ದಿ ಊಟ ಮಾಡಿಸಿ ನಾವು ಊಟ ಮಾಡಿ ಎಲ್ಲ ಕಿಚನನ್ನು ಕ್ಲೀನ್ ಮಾಡಿ ನಾವು ಜಲ್ದಿ ಮನ್ಕೋಬೋದು. ಮತ್ತು ಬೆಳಗ್ಗೆ ಬೇಗ ಏಳಬೇಕಾಗುತ್ತೆ, ಮತ್ತು ಸ್ಕೂಲಿಗೆ ಮಕ್ಕಳಿಗೆ ಕಳಿಸ್ಬೇಕಾಗುತ್ತೆ. ಈ ಥರ ರೂಟೀನ್ ಇರುತ್ತೆ. ಈಗ ಎಕ್ಸಾಮ್ ಇರೋದರಿಂದ ಏನು ಮಾಡ್ತೀನಿ, ಆದಷ್ಟು ಬೇಗ ನಾನು ರೂಟೀನ್ ಮುಗಿಸ್ಬಿಡ್ತೀನಿ. ನಂದು ಪಾತ್ರೆ ತೊಳೆದಾಗ ನೋಡ್ಬೋದು ಮುಂಚೆನೇ ಮುಗಿಸ್ಬಿಟ್ಟಿರ್ತೀನಿ. ತುಂಬ ಕಡಿಮೆ ಸಮಯದಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿದ್ಬಿಡುತ್ತೆ. ಸೊ ಮಕ್ಕಳಿಗೆ ಒಂದಿಷ್ಟು ಏನಾದರೂ ರಿವಿಷನ್ ಮಾಡೋದಿದ್ದರೆ ಎಕ್ಸಾಮ್ ಸಲುವಾಗಿ ಅದನ್ನು ಕೂಡ ಮಾಡ್ತೀನಿ. ಇದು ನನ್ನ ಸಿಂಪಲ್ ರೂಟೀನು. ಸೊ ನಿಮಗೆ ಈ ಬ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೆ ಸಿಂಪಲ್ಲಾಗಿ ನಾನು ರೆಸಿಪಿಗಳು ಶೇರ್ ಮಾಡಬೇಕಾ ಅಥವಾ ಅದ್ರ ಜೊತೆಗೆ ಬ್ಲಾಗು ಶೇರ್ ಮಾಡಬೇಕಾ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.